ಶಕ್ತಿ ಯೋಜನೆ ಕರ್ನಾಟಕದ ಒಂದು ಅದ್ಭುತವಾದ ಯೋಜನೆ. ಯಾವುದೇ ವಯೋಮಾನದ ಹೆಣ್ಮಕ್ಳಿದ್ರು ಸಹ ಅವರಿಗೆ ಬಸ್ಸಿನಲ್ಲಿ ಉಚಿತ ಪ್ರಯಾಣ ಅಂತ. ಸೊ ಈ ಯೋಜನೆ ಬಗ್ಗೆ ಯಾವುದೇ ತರಹದ ಆಕ್ಷೇಪಗಳು ನಮಗಿಲ್ಲ. ಒಂದು ಅದ್ಭುತವಾದ ಯೋಜನೆ ಆಗಿದೆ. ಬಟ್ ಈ ಯೋಜನೆಗೆ ಟೊಂಕ ಕಟ್ಟಿ ಇದರ ಯಶಸ್ಸಿಗಾಗಿ ದುಡಿತಾ ಇರೋರು ಕಂಡಕ್ಟರ್ಗಳು, ಡ್ರೈವರ್ಗಳು. ಗಂಡ ಹೆಂಡತಿ ಗಲಾಟೆಯಲ್ಲಿ ಕೂಸ್ ಬಡವಾಯ್ತು ಅಂತಾರೆ. ಹಾಗೆ ಈ ಯೋಜನೆಯ ಒಂದು ಇದರಲ್ಲಿ ಕಂಡಕ್ಟರ್ಗಳು, ಡ್ರೈವರ್ಗಳು ಬಹಳಷ್ಟು ದೈಹಿಕವಾದ ಮತ್ತು ಮಾನಸಿಕವಾದ ಒತ್ತಡವನ್ನ ಅನುಭವಿಸ್ತಾ ಇದ್ದಾರೆ. ಈ ಮಾನಸಿಕ ಒತ್ತಡವನ್ನ ತಾಳಲಾರದೆ ಎಷ್ಟೋ ಕೌಟುಂಬಿಕ ಕಲಹಗಳು ಏರ್ಪಡ್ತಾ ಇದಾವೆ. ಎಷ್ಟೋ ಜನ ಕಂಡಕ್ಟರ್ಗಳಿಗೆ BP ಬಂದಿದೆ. ಆರೋಗ್ಯದ ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕೆಲ ಪ್ರಯಾಣಿಕರೊಂದಿಗೆ ವಾಗ್ವಾದ, ಜಗಳಗಳನ್ನು ಸಹ ಮಾಡ್ಕೊಂಡಿದ್ದಾರೆ. ಗದ್ದಲದ ಗೂಡಾಗಿರುವ ಬಸ್ಸುಗಳಲ್ಲಿ ಕರ್ತವ್ಯ ನಿರ್ವಹಿಸುವುದು ಬಹಳಷ್ಟು ಕಷ್ಟಕರವೆನಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಅವರ ನೆರವಿಗೆ ಧಾವಿಸಬೇಕಾದ ಸನ್ನಿವೇಶ ಸೃಷ್ಟಿಯಾಗಿದೆ. ಕಂಡಕ್ಟರ್ಗಳು ಮಾಡ್ತಾ ಇರೋ ಕೆಲಸಕ್ಕೆ ಸರ್ಕಾರ ಅವರಿಗೆ ಹೆಚ್ಚಿನ ವೇತನವನ್ನ ನೀಡುವುದಾಗಿರಬಹುದು, ಅಥವಾ ಹೆಚ್ಚಿನ ಬಸ್ಸುಗಳನ್ನ ಖರೀದಿಸಿ ಹೆಚ್ಚಿನ ರೂಟ್ಗಳಿಗೆ ಹೆಚ್ಚಿನ ಬಸ್ಗಳನ್ನು ಬಿಡುವುದರ ಮೂಲಕ ಜನದಟ್ಟಣೆಯನ್ನ ಕಡಿಮೆ ಮಾಡುವುದಾಗಿರಬಹುದು. ಹೊಸ ರಿಕ್ರೂಟ್ಮೆಂಟ್ಸ್ ನಡೆಸಿ ಹೊಸ ಉದ್ಯೋಗಗಳನ್ನು ಸೃಷ್ಟಿಸಿ ಕಂಡಕ್ಟರ್ಗಳ ಮೇಲಿನ ಕೆಲಸದ ಒತ್ತಡವನ್ನ ಕಡಿಮೆ ಮಾಡುವುದಾಗಿರಬಹುದು. ಹಲವು ರೀತಿಯ ಸುಧಾರಣೆಗಳನ್ನು ತಂದು ಕಂಡಕ್ಟರ್ಗಳ ಮಾನಸಿಕ ಒತ್ತಡದಿಂದ ದೂರಗೊಳಿಸುವ ಅನಿವಾರ್ಯತೆ ಈಗ ಎದುರಾಗಿದೆ. ಈ ಯೋಜನೆಯ ಯಶಸ್ಸಿಗೆ ದುಡಿಯುವವರ ಪರವಾಗಿ ಸರ್ಕಾರ ನಿಲ್ಲಲೇಬೇಕಾಗಿದೆ. ಏನೋ ಹೇಳಬೇಕು ಅನ್ನಿಸ್ತೋ ಹೇಳಿದ್ದೀನಿ. ಧನ್ಯವಾದಗಳು.